ಸ್ನೇಹಿತರೆ, ನಿಮಗೆಲ್ಲ ಮಮತೆ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಸಿಂಪಲ್ ಅಡುಗೆ ತೋರಿಸ್ತಾ ಇದ್ದೀನಿ. ಈಗ ಚಳಿ ಸಮಯ ಅಲ್ವಾ, ಕಿತ್ತಳೆ ಹಣ್ಣು ಸುಲಭದಲ್ಲಿ ಸಿಗತ್ತೆ. ಕಿತ್ತಳೆ ಹಣ್ಣಿನ ಸಿಪ್ಪೆಯ ಒಂದು ಗೊಜ್ಜು ಮಾಡೋಂಥದ್ದು ನಮ್ಮಲ್ಲೆಲ್ಲ ಇದು ಕಾಮನ್ ಆಗಿ ಎಲ್ಲರೂ ಮಾಡ್ತಾರೆ. ತುಂಬ ರುಚಿಯಾಗತ್ತೆ ಸ್ನೇಹಿತರೆ. ಕಿತ್ತಳೆ ಹಣ್ಣಿನ ಸಿಪ್ಪೆಯ ಗೊಜ್ಜು. ಹಣ್ಣು ತಿಂದುಬಿಟ್ಟು ಸಿಪ್ಪೆ ಎಸಿತೀವಲ್ವ, ಅದನ್ನು ಇಟ್ಕೊಂಡು ಈ ಥರ ಗೊಜ್ಜು ಮಾಡಿದರೆ ಚಪಾತಿ ಜೊತೆ ಅನ್ನದ ಜೊತೆ ಎಲ್ಲನೂ ತುಂಬ ಚೆನ್ನಾಗಿ ಆಗುತ್ತೆ. ರೊಟ್ಟಿ, ಚಪಾತಿ ಇದರ ಜೊತೆನೂ ತಿನ್ಬೋದು, ಅನ್ನದ ಜೊತೆನೂ ಸೇರಿಸ್ಕೊಂಡು ತಿನ್ಬೋದು. ತುಂಬ ಸ್ಟ್ರಾಂಗಾಗಿರುತ್ತೆ. ಹುಳಿ ಹುಳಿ, ಖಾರ ಖಾರ, ಸಿಹಿ ಸಿಹಿ ಎಲ್ಲನೂ ಇರುತ್ತೆ. ಅಂದರೆ ಆ ಕಿತ್ತಳೆ ಸಿಪ್ಪೆಯ ಒಗರು, ಕಹಿ ಇದೆಲ್ಲ ಇರುತ್ತಲ್ವ, ಅದು ಕೂಡ ಇರುತ್ತೆ. ಎಲ್ಲ ರುಚಿನೂ ಸೇರಿ ಒಂದು ತುಂಬ ಚೆನ್ನಾಗಿರುತ್ತೆ. ಇದು ಸ್ಟ್ರಾಂಗಾಗಿ ಸ್ವಲ್ಪ ಸ್ವಲ್ಪನೂ ಸೇರಿಸ್ಕೊಂಡು ಕೂಡ ತಿನ್ಬೋದು. ತುಂಬ ಚೆನ್ನಾಗಿರೋಂತಹ ಒಂದು ಸಿಂಪಲ್ ಅಡುಗೆ ಇದು. ಸ್ವಲ್ಪ ಮಾಡಿದ್ರೂ ತುಂಬಾ ಸಾಕಾಗತ್ತೆ. ಅದರಿಂದ ತುಂಬ ರುಚಿಯಾದಂತಹ ಅಡುಗೆ. ಈಗಂತೂ ಚಳಿ ಸಮಯದಲ್ಲಿ ಕಿತ್ತಳೆ ಸುಲಭವಾಗಿ ಸಿಗತ್ತೆ ಹೊರಗಡೆ, ಈಗ ಸೀಸನ್ ಅಲ್ವಾ, ಸಿಗತ್ತೆ. ಒಳ್ಳೆ ಚೆನ್ನಾಗಿರೋ ಕಿತ್ತಳೆಯ ಸಿಪ್ಪೆನ ಮಾಡ್ಕೋಬಹುದು. ಇದಕ್ಕೆ ನೋಡಿ, ನಾನಿಲ್ಲಿ ಒಂದು ಸ್ವಲ್ಪ ಹುಣಸೆಹಣ್ಣು ನೆನೆ ಹಾಕ್ತಾಯಿದ್ದೀನಿ. ಹುಣಸೆಹಣ್ಣು ಸ್ವಲ್ಪ ಜಾಸ್ತಿನೇ ಬೇಕಂದರೆ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ತಗೊಂಡಿದ್ದೀನಿ ಇದರಲ್ಲಿ. ಅಂದರೆ ಆ ಕಿತ್ತಳೆ ಸಿಪ್ಪೆಯ ಕಹಿ ಒಗರೆಲ್ಲ ಇರುವಾಗ ಹುಳಿನೂ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಆದ್ದರಿಂದ ಕಿತ್ತಳೆ ಸಿಪ್ಪೆದು ಇದು ನೋಡಿ, ಕಿತ್ತಳೆ ಸಿಪ್ಪೆನ ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ. ಕ್ಲೀನ್ ಮಾಡಿ ತೊಳೆದಿಟ್ಟಿನಿ. ಒಳಗಿನ ಬಿಳಿಯ ಇದು ಆದಷ್ಟು ಕಡಿಮೆ ಮಾಡಿಕೊಂಡು ಇದನ್ನು ಉದ್ದ ಮತ್ತು ಅಡ್ಡಕ್ಕಾಗಿ, ಅಂದರೆ ಚಿಕ್ಕ ಚಿಕ್ಕಕ್ಕೆ ಕಟ್ ಮಾಡ್ಕೋಬೇಕು. ಈ ಥರ ಫಸ್ಟ್ ಸಣ್ಣಕ್ಕೆ ಈ ಥರ ಕಟ್ ಮಾಡಿ, ಆಮೇಲೆ ಅಡ್ಡ ಕಟ್ ಮಾಡಿದರೆ ಚಿಕ್ಕ ಚಿಕ್ಕ ಆಗುತ್ತೆ. ಈ ಥರ ಚಿಕ್ಕ ಚಿಕ್ಕಕ್ಕೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಚಿಕ್ಕಕ್ಕೆ ಸಣ್ಣದಾಗಿ ಕಟ್ ಮಾಡಬೇಕು. ಚಿಕ್ಕದಾಗಿ ಅಂದರೆ ಹೆಚ್ಚು ಇದು ದೊಡ್ಡ ಇರಬಾರ್ದು, ಯಾಕಂದರೆ ಅದರಲ್ಲಿ ಕಹಿ ಒಗರೆಲ್ಲ ಇರೋದ್ರಿಂದ ದೊಡ್ಡ ಸಿಕ್ಕಿದರೆ ಕಹಿ ಆಗಿಬಿಡುತ್ತೆ, ಬೇಯಬೇಕಲ್ವ. ಆದ್ದರಿಂದ ಆಮೇಲೆ ಗಟ್ಟಿನೂ ಇರುತ್ತೆ, ಬೇಯೋದು ನಿಧಾನ ಆಗುತ್ತೆ. ಅದನ್ನು ಚಿಕ್ಕದಾಗಿ ಹೆಚ್ಚಿಡಬೇಕು. ಈಗ ಬಾಣಲೆ ಇಟ್ಬಿಟ್ಟು ಇದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಒಂದು ಸೌಟ್ನಷ್ಟು. ನೀವು ಬೇಕು ಅಂದರೆ ತುಪ್ಪ ಹಾಕ್ಕೋಬೋದು. ತುಪ್ಪದಲ್ಲಿ ಮಾಡಿದರೆ ಇನ್ನೂ ರುಚಿಯಾಗಿರುತ್ತೆ. ನಾನಿಲ್ಲಿ ಮಾಡ್ಕೊಂಡಿಲ್ಲ, ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾವು ಕೊಬ್ಬರಿ ಎಣ್ಣೆ ಬಳಸೋದು, ಆದ್ದರಿಂದ ಕೊಬ್ಬರಿ ಎಣ್ಣೆನೇ ತಗೊಂಡಿದ್ದೀನಿ. ನೀವು ಬೇಕಂದರೆ ನೀವು ಯಾವ ಅಡುಗೆ ಎಣ್ಣೆ ಉಪಯೋಗಿಸ್ತೀರೋ ಅದನ್ನು ಉಪಯೋಗಿಸ್ಕೊಳ್ಳಿ, ಅವರವರ ಮನೆಯ ಅಡುಗೆ ಎಣ್ಣೆ. ತುಪ್ಪ ಆದರೆ ಇನ್ನೂ ಚೆನ್ನಾಗಿರುತ್ತೆ. ತುಪ್ಪದ ಪರಿಮಳ ಇರುತ್ತಲ್ವ, ಅದು ಇನ್ನೂ ರುಚಿ ಕೊಡುತ್ತೆ. ಅದನ್ನು ಸರಿಯಾಗಿ ಒಂದು ಸೌಟು ನಾನು ಎಣ್ಣೆ ಉಪಯೋಗಿಸಿದ್ದೀನಿ. ಇಲ್ಲಿ ಅಡುಗೆಗೆ ತಗೊಂಡಿದ್ದೀನಿ ಬಾಣಲೆಯಲ್ಲಿ. ಎಣ್ಣೆ ಬಿಸಿ ಆಗೋವರೆಗೆ ಕಾದ್ಬಿಟ್ಟು ಆಮೇಲೆ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಯಾವುದು ಸಿಪ್ಪೆ, ಇದು ಕಿತ್ತಳೆ ಸಿಪ್ಪೆ ಇದೆಯಲ್ವ, ಕಿತ್ತಳೆ ಹಣ್ಣಿಂದು ಅದರ ಸಿಪ್ಪೆನ ನೋಡಿ ಈ ಥರ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಅದನ್ನು ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಸಣ್ಣ ಕಿತ್ತಳೆ ಹಣ್ಣು 3 ಕಿತ್ತಳೆ ಹಣ್ಣಿನ ಸಿಪ್ಪೆ ಇದೆ. ಸಾಮಾನ್ಯ ಹೆಚ್ಚು ದೊಡ್ಡದಲ್ಲ, ಇದು ಸಣ್ಣದು. ನಿಮಗೆ ಎಷ್ಟು ಬೇಕೋ ಅಷ್ಟು ತಗೋಬೋದು. ಅಂದರೆ ಕಡಿಮೆ ಆದ್ರೂ ಸಾಕಾಗುತ್ತೆ, ಯಾಕಂದರೆ ಸ್ಟ್ರಾಂಗ್ ಇರುತ್ತಲ್ಲ, ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೋಬೇಕು. ಆದರೆ ತುಂಬ ರುಚಿಯಾಗಿರುತ್ತೆ. ಹುಳಿ, ಸಿಹಿ, ಖಾರ ಎಲ್ಲ ಇದ್ದು ಹಣ್ಣಿನ ಸಿಪ್ಪೆಯ ಒಗರು, ಕಹಿ ಇದೆಲ್ಲ ಸೇರುತ್ತೆ, ಒಂದು ರುಚಿ ಬರುತ್ತೆ. ಚಪಾತಿ ಜೊತೆ ಅಂತೂ ಸೂಪರ್ ಆಗುತ್ತೆ ಇದು. ಚಪಾತಿ ಮತ್ತು ರೊಟ್ಟಿ ಜೊತೆ, ಅನ್ನಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಈ ರೀತಿ ಎಣ್ಣೆಯಲ್ಲಿ ಹುರಿದುಕೊಳ್ಬೇಕು. ಒಂದು 2-3 ನಿಮಿಷ ಹುರಿದ ಮೇಲೆ ಈ ಹುಣಸೆ ರಸ ಇದೆಯಲ್ವ, ನಾನು ಹುಣಸೆ ಹಣ್ಣು ನೆನೆಸಿಟ್ಟಿದ್ದೆ ಅಲ್ವ, ಅದರ ರಸನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಹುಣಸೆ ರಸ ಎಷ್ಟು ಬರುತ್ತೋ ಅಷ್ಟು ಮತ್ತೆ 2 ಸಾರಿ ರಸ ಹಿಂಡ್ಬಿಟ್ಟು ಬೇಕಾದ್ರೂ ಹಾಕ್ಕೋಬೋದು ನೀವು. ಅಂದರೆ ಹೆಂಗೂ ನೀರಿನ ಅಂಶ ಬೇಕಲ್ವ, ಅದಕ್ಕೆ ಮತ್ತೆ ರಸ ಹಿಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಉಳಿದಿರೋದು ವೇಸ್ಟ್ ಆಗೋದು ಹಾಗೆ, ಅವಾಗ ಚೆನ್ನಾಗಿರುತ್ತೆ, ಒಳ್ಳೆ ಸ್ಟ್ರಾಂಗ್ ಆಗಿರುತ್ತೆ. ಆ ಥರ ಹುಳಿ ಇದ್ದರೆ, ಯಾಕಂದರೆ ಇದು ಕಹಿ ಒಗರಿರುತ್ತಲ್ವ, ಅದು ಗೊತ್ತಾಗಬಾರ್ದು. ಅದಕ್ಕೆ ಈ ಥರ ಹುಳಿ ಜಾಸ್ತಿ ಇರುತ್ತೆ. ಆಗ ಹುಳಿ ಜಾಸ್ತಿ ಇದ್ದಾಗ ನಾವು ಬೆಲ್ಲನೂ ಜಾಸ್ತಿ ಹಾಕ್ಕೋಬೇಕಾಗತ್ತೆ. ಇದು ಬೇಯೋಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ, ಬೇಯಬೇಕಲ್ವ, ಹೆಚ್ಚು ಬೇಡ. ಒಂದು ಗ್ಲಾಸ್ನಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ಈಗ ಬೆಲ್ಲ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ, ಯಾಕಂದರೆ ಹುಳಿಯೂ ಜಾಸ್ತಿ ಇದೆಯಲ್ವ, ಹುಳಿ ಬೆಲ್ಲ ಎರಡು ಚೆನ್ನಾಗಿ ಆಗಬೇಕು. ಆವಾಗ ಹುಳಿ ಸಿಹಿ ಎರಡು ಮಿಕ್ಸ್ ಆಗಿ ಬರಬೇಕು. ಆದ್ದರಿಂದ ಜಾಸ್ತಿ ತಗೊಂಡಿದ್ದೀನಿ. ಬೆಲ್ಲನೂ ಹಾಕ್ಕೋಬೇಕಾಗತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಉಪ್ಪು ಅಷ್ಟೇ ಸ್ವಲ್ಪ ಸ್ಟ್ರಾಂಗ್ ಇದ್ರೇ ಚೆನ್ನಾಗಿರೋದು. ಹಾಗಂತ ತುಂಬ ಜಾಸ್ತಿ ಅಲ್ಲ, ಆದರೂ ಸ್ವಲ್ಪ ಸ್ಟ್ರಾಂಗ್. ಎಲ್ಲನೂ ಖಾರಕ್ಕೆ ಸ್ವಲ್ಪ ಅರಿಶಿನ ಪುಡಿನೂ ರುಚಿಗೆ ಹಾಕ್ತೀನಿ. ಆಮೇಲೆ ಖಾರಕ್ಕೆ ಅಚ್ಚ ಖಾರದ ಪುಡಿನೂ ಸೇರಿಸ್ಕೊಳ್ತೀನಿ. ಇದಕ್ಕೆ ಹಸಿಮೆಣಸು ಸೇರಿಸ್ಕೊಳ್ಳಲ್ಲ, ಖಾರ ಪುಡಿನೇ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಬೋದು ಹಸಿಮೆಣಸು, ನಮ್ಮ ಕಡೆ ನಾವು ಖಾರ ಪುಡಿನೇ ಸೇರಿಸ್ಕೋತೀವಿ. ಇದಕ್ಕೆ ಹಸಿಮೆಣಸಲ್ಲ, ಖಾರ ಪುಡಿ. ಅದೂ ಅಷ್ಟೇ ಖಾರಕ್ಕೆ ಬೇಕಾದಂಗೆ. ಅಂದರೆ ಈ ಸಿಹಿ ಹುಳಿ ಇದ್ದಂಗೆ ಖಾರನೂ ಜಾಸ್ತಿ, ಅಂದರೆ ಎಲ್ಲನೂ ಸ್ಟ್ರಾಂಗ್ ಆಗಿರುತ್ತೆ ಇದರಲ್ಲಿ. ಆ ಥರ ತುಂಬ ಚೆನ್ನಾಗಿರುತ್ತೆ ಇದು. ಆ ಥರ ಮಾಡಿದರೆ ಸ್ವಲ್ಪ ಖಾರ ಪುಡಿನೂ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿ ಬೇಯಿಸ್ಕೋಬೇಕು. ಅದನ್ನು ಬೆಲ್ಲ ಎಲ್ಲ ಕರಗಿ ಹುಣಸೆ ಹಣ್ಣೆಲ್ಲ ಅದಕ್ಕೆ ಸೇರಬೇಕು, ಮತ್ತು ಸಿಪ್ಪೆ ಬೇಯಬೇಕಲ್ವ.
ಓಕೆ, ಬೇಯುವಷ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮುಚ್ಚಿಟ್ರೆ ಅದು ಬೇಯುತ್ತೆ ಚೆನ್ನಾಗಿ. ಇದನ್ನು ಚೆನ್ನಾಗಿ ಮುಚ್ಚಿಡಿ, ಸೌಟು ತೆಗೆದುಬಿಟ್ಟು ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಬೇಕು ಅಂದರೆ ಅದು ಬೇಯುವಾಗ ಸ್ವಲ್ಪ ಕುದಿಸಿದ ಮೇಲೆ ಸಿಮ್ಮಿಗೆ ಹಾಕ್ಬೋದು, ಇಲ್ಲಾಂದರೆ ನೀರು ಹಿಂಗಿ ತಳ ಹತ್ಕೊಳ್ಳೋಕೆ. ಅದಕ್ಕೆ ಸ್ವಲ್ಪ ಹೊತ್ತಲ್ಲೇ ಬೇಯುತ್ತೆ ನೋಡಿ. ಬೆಲ್ಲ ಎಲ್ಲ ಕರಗಿ ಅದು ಪಾಕ ಆದಂಗೆ ಆಗುತ್ತೆ, ಹುಳಿ ಜೊತೆ ಹುಣಸೆಹಣ್ಣಿನ ಜೊತೆ ಬೆಲ್ಲ, ಉಪ್ಪು, ಸಿಹಿ, ಖಾರ ಎಲ್ಲ ಸೇರಿಬಿಟ್ಟು ನೋಡಿ ಇದು ಬೆಂದಿದೇನು ಚೆನ್ನಾಗಿ. ಇದಕ್ಕೊಂದು ಒಗ್ಗರಣೆ ಹಾಕಿದರೆ ಗೊಜ್ಜಿ ರೆಡಿ ಆಗುತ್ತೆ. ಸ್ಟವ್ ಆಫ್ ಮಾಡ್ಕೊಬೇಡಿ, ಚೆನ್ನಾಗಿ ಬೆಂದ ಮೇಲೆ ಮತ್ತೆ ಒಗ್ಗರಣೆ ಮಾಡ್ಕೊಳ್ಳಿ. ಇನ್ನೊಂದು ಸ್ಟವಲ್ಲಿ ಒಗ್ಗರಣೆ ಮಾಡ್ಕೊಂಡು ಹಾಕ್ಕೊಂಡ್ರೆ ಆಯಿತು ನೋಡಿ. ಈ ಥರ ಏನಿಲ್ಲ, ಒಣಮೆಣಸು, ಸಾಸಿವೆ, ಸ್ವಲ್ಪ ಕರಿಬೇವು ಹಾಕಿಬಿಟ್ಟು, ಸಾಸಿವೆ ಸಿಡಿದಾಗ ಕರಿಬೇವು ಹಾಕಿಬಿಟ್ಟು ಒಗ್ಗರಣೆ ಮಾಡಿ ಇದಕ್ಕೆ ಹಾಕ್ಕೊಳ್ಳಿ. ರುಚಿಯಾದ ಗೊಜ್ಜು ರೆಡಿ. ಹಾಗಲಕಾಯಿ ಗೊಜ್ಜು ಥರ ಇದನ್ನು ಕಿತ್ತಳೆ ಸಿಪ್ಪೆ ಗೊಜ್ಜು. ಹಾಗಲಕಾಯಿ ಗೊಜ್ಜು ಇದೇ ಥರ ಮಾಡಿದರೆ ಚೆನ್ನಾಗಿರತ್ತಲ್ವ. ಅದೇ ಥರ ಕಹಿ ಅಂಶ ಇರೋದಕ್ಕೆಲ್ಲ ಹುಣಸೆಹಣ್ಣು, ಬೆಲ್ಲ ಎಲ್ಲ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ. ನಮ್ಮಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಹೆಚ್ಚು ಉಪಯೋಗಿಸಲ್ಲ, ಅದರಿಂದ ಅದನ್ನು ಉಪಯೋಗಿಸಿಲ್ಲ. ಹೀಗೇ ಸಿಂಪಲಾಗಿ ಮಾಡಿರೋದು, ಈರುಳ್ಳಿ ಬೆಳ್ಳುಳ್ಳಿ ಏನೂ ಇಲ್ಲದೆ. ತುಂಬ ಚೆನ್ನಾಗಿದೆ, ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ. ತುಂಬ ಸಿಂಪಲ್ ರೆಸಿಪಿ ಇದು. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.